ಮೈಸೂರಿನಲ್ಲಿ ಒಂದು ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡಬೇಕು ಅಂತ ಯೋಚನೆಯಲ್ಲಿತ್ತು. ಅದಕ್ಕೆ ಪ್ರತಾಪ್ ಸಿಂಹ ಅವರು ಏನಿಟ್ರೆ ಏನು ತಪ್ಪು ಅಂತ ಹೇಳಿದರು. ಬಟ್ ಈಗ ಅದು ರಿವರ್ಸ್ ಸೈಡೆಲ್ಲ ಆಗೋಗ್ಬಿಟ್ಟಿದೆ. ಯಾಕೆ, ಏನಾಯಿತು? ಕೆಲವು ವಿಚಾರಗಳು ಆಚೆ ಬಂದ ತಕ್ಷಣ ಈಗ ಯೂಟರ್ನನ್ನು ಪ್ರತಾಪ್ ಸಿಂಹ ಅವರು ತಗೊಂಡಂಗಿದೆ. ಮೈಸೂರು ಪಾಲಿಕೆ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಪತ್ರ ಬರೀತಾರೆ. ದಾಖಲೆಯನ್ನು ರಿಲೀಸ್ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಸ್ನೇಹಮಯಿ ಕೃಷ್ಣ ದಾಖಲೆ ರಿಲೀಸ್ ಬಳಿಕ ಈಗ ಪ್ರತಾಪ್ ಸಿಂಹ ಅವರು ಯೂಟರ್ನ್ ತಗೊಂಡಿದ್ದಾರೆ. ಯಾಕೆ? ದಾಖಲೆಗಳಲ್ಲಿ ಪ್ರಿನ್ಸೆಸ್ ರಸ್ತೆ ಅಂತ ಇದ್ದರೆ ಬದಲಾವಣೆ ಬೇಡ, ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಳಿ ಅಂತ ಪ್ರತಾಪ್ ಸಿಂಹ ಅವರು ಕೂಡ ಆಗ್ರಹಿಸಿದ್ದಾರೆ. ಯಾವಾಗ ಪ್ರತಾಪ್ ಸಿಂಹ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಸಿದ್ದರಾಮಯ್ಯನವರ ಹೆಸರಿಟ್ರೆ ಏನು ತಪ್ಪು ಅಂತ ಹೇಳಿ, ಅದಕ್ಕೆ ಬಿಜೆಪಿ ನಾಯಕರೆಲ್ಲ ತಿರುಗಿಬಿಟ್ಟಿದ್ರು. ಇನ್ನೂ ಎಷ್ಟು ಬಕೆಟ್ ಹಿಡಿಯೋ ಕೆಲಸ ಮಾಡ್ತೀರಾ ನೀವು ಅಂತ ಹೇಳಿ. ಸೊ ಅದಕ್ಕೆ ಈಗ ಫೈನಲಿ ಒಂದು ರೀತಿಯಾಗಿ ಯೂಟರ್ನ್ ತಗೊಂಡಿದ್ದಾರೆ. ಹೇಗೆ, ಯಾವ ರೀತಿಯಾಗಿ ನೋಡಿ. ಮೈಸೂರಿನಲ್ಲೀಗ ರೋಡ್ ಜಟಾಪಟಿ ಜೋರು. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರು ವಿವಾದ. ಪರ ವಿರೋಧ ಚರ್ಚೆ, ವಾಗ್ಬಾಣಗಳ ಸುರಿಮಳೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ರೋಡ್ ವಾರ್ ಶುರುವಾಗಿದೆ. ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂಥೇಳಿ ಹೆಸರಿಡುವ ವಿಚಾರ ವಿವಾದದ ಸ್ವರೂಪ ಪಡೆದುಕೊಂಡಿದೆ. ಮೊನ್ನೆ ಸಿಎಂ ಹೆಸರಿನ ಪರವಾಗಿ ಮಾತನಾಡಿದ ಪ್ರತಾಪ್ ಸಿಂಹ ಇವತ್ತು ಯೂಟರ್ನ್ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಕೆಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮೈಸೂರಿನ ನಗರ ಪಾಲಿಕೆ ಆಯುಕ್ತರಿಗೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ಕೂಡಲೇ ರಾಜಕುಮಾರಿ ರಸ್ತೆ ನಾಮಫಲಕ ಅಳವಡಿಸುವಂತೆ ಆಗ್ರಹಿಸಿದ್ದಾರೆ. ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ಹೆಸರನ್ನ ನಾಮಕರಣ ಮಾಡುವ ಪ್ರಸ್ತಾವನೆ ಕೂಡಲೇ ಹಿಂದಕ್ಕೆ ಪಡಿಬೇಕು ಅಂತ ಒತ್ತಾಯಿಸಿರುವ ಸ್ನೇಹಮಯಿ ಕೃಷ್ಣ ಹಲವು ದಾಖಲೆಗಳನ್ನು ಕೊಟ್ಟಿದ್ದಾರೆ. ರೈಲ್ವೆ ಇಲಾಖೆಯಲ್ಲಿ ರಸ್ತೆಯ ಹೆಸರು ಉಲ್ಲೇಖವಿರುವ ಬಗ್ಗೆಯೂ ಕೂಡ ದಾಖಲೆ ಕೊಟ್ಟಿರುವ ಸ್ನೇಹಮಯಿ ಕೃಷ್ಣ ಪ್ರತಾಪ್ ಸಿಂಹ ಸಂಸದರಾಗಿದ್ದ ವೇಳೆ ನಡೆಸಿದ ಸಭೆಯ ನಡಾವಳಿಯಲ್ಲೂ ಕೂಡ ಪ್ರಿನ್ಸೆಸ್ ರಸ್ತೆ ಅಂಥೇಳಿ ನಮೂದಾಗಿರುವ ದಾಖಲೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನ ಇಡುವಂತಹ ವಿಚಾರ ದಿನಕ್ಕೊಂದು ಮಜಲನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯನವರ ಹೆಸರಿಡಿ ಅಂತ ಹೇಳಿದಂತಹ ಪ್ರತಾಪ್ ಸಿಂಹ ಅವರು ಒಂದು ವೇಳೆ ಮಹಾರಾಣಿಯವರ ಹೆಸರು ಮೊದಲೇ ಅಧಿಕೃತವಾಗಿ ಇಟ್ಟಿದ್ರೆ ಅದಕ್ಕೆ ಸಿದ್ದರಾಮಯ್ಯನವರ ಹೆಸರಿಡುವಂತಹ ಅಗತ್ಯ ಇಲ್ಲ ಅನ್ನುವಂಥ ರೀತಿಯಾದಂಥ ಸ್ಪಷ್ಟೀಕರಣವನ್ನು ಕೊಟ್ಟಿರುವಂಥದ್ದು. ಮಗದೊಂದು ಕಡೆಯಲ್ಲಿ ಇದಕ್ಕೆ ಮಹಾರಾಣಿಯವರ ಹೆಸರು ಇತ್ತು ಅನ್ನುವಂತಹ ಒಂದಿಷ್ಟು ದಾಖಲೆಗಳನ್ನು ಸ್ನೇಹಮಯಿ ಕೃಷ್ಣ ಅವರು ನೀಡಿದ್ದಾರೆ. ಹೀಗಾಗಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನು ಇಡುವಂತಹ ರಸ್ತೆಯ ವಿವಾದ ಮತ್ತೊಂದು ಹಂತಕ್ಕೆ ಹೋಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿವಾದದ ಬೆನ್ನಲ್ಲೇ ಪ್ರತಾಪ್ ಸಿಂಹ ಯೂಟರ್ನ್. ದಾಖಲೆಯಲ್ಲಿ ಪ್ರಿನ್ಸೆಸ್ ರಸ್ತೆ ಅಂತಿದ್ರೆ ಬದಲಾವಣೆ ಬೇಡ. ಇನ್ನು ಸ್ನೇಹಮಯಿ ಕೃಷ್ಣ ದಾಖಲೆಯನ್ನ ರಿಲೀಸ್ ಮಾಡಿದ ಬೆನ್ನಲ್ಲೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಯೂಟರ್ನ್ ಹೊಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ಹೆಸರಿಟ್ಟರೆ ತಪ್ಪೇನು ಅಂತ ಪ್ರಶ್ನಿಸಿದ್ದ ಪ್ರತಾಪ್ ಸಿಂಹ ಇವತ್ತು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕೆಆರ್ಎಸ್ ರಸ್ತೆಗೆ ಪ್ರಿನ್ಸೆಸ್ ಅಂಥೇಳಿ ಮಹಾರಾಜರ ಕಾಲದಲ್ಲಿಯೇ ಹೆಸರಿತ್ತು ಅನ್ನೋದಾದ್ರೆ ಬದಲಾವಣೆ ಬೇಡ, ದಯವಿಟ್ಟು ನೋಟಿಫಿಕೇಶನ್ ಅನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಪಥ ಅಂತ ಹೆಸರಿಡಲಿಕ್ಕೆ ಕಾರ್ಪೊರೇಷನ್ ಮುಂದಾಗಿದೆ. ನಾನು ತಕ್ಷಣಕ್ಕೆ ಕಾರ್ಪೊರೇಷನ್ ಅಲ್ಲಿ ವಿಚಾರಿಸಿದೆ ಇದನ್ನ. ಸರ್, ಕಾರ್ಪೊರೇಷನ್ 80ರ ದಶಕದಲ್ಲಿ ಅಸ್ತಿತ್ವಕ್ಕೆ ಬಂದಾದ ನಂತರ ಯಾವುದೇ ಹೆಸರಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಸಿದ್ದರಾಮಯ್ಯನವರು ಕೆಆರ್ಎಸ್ ರಸ್ತೆನಲ್ಲಿರುವಂತಹ ಒಂದು 2 ಆಸ್ಪತ್ರೆಗಳ ಕಟ್ಟಡ ನಿರ್ಮಾಣಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಹೆಸರೇ ಇಲ್ಲದಂತ ರಸ್ತೆಗೆ ಹೆಸರು ಇಟ್ಕೊಳ್ಳಿ ಬಿಡಿ, ಅವ್ರದ್ದು ಅಲ್ಲಿ ಒಂದು ಸ್ವಲ್ಪ ಕೊಡುಗೆ ಇದೆ ಅಂತ ಅಂದೆ. ಸಿದ್ದು ಹಿಂದೂ ವಿರೋಧಿ ಎಂದ ಪ್ರತಾಪ್ ಸಿಂಹ. ನಾನು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಸ್ಪಷ್ಟೀಕರಣ. ನಾನು ಕಾಂಗ್ರೆಸ್ ಸೇರ್ತೇನೆ, ಸಿದ್ದರಾಮಯ್ಯ ಪರವಾಗಿ ಪ್ರತಾಪ್ ಸಿಂಹ ಸಾಫ್ಟ್ ಆಗಿದ್ದಾರೆ ಎಂಬ ಚರ್ಚೆಗಳು ನಡೀತಾ ಇದೆ. ಎಲ್ಲರಿಗೂ ಸ್ಪಷ್ಟವಾಗಿ ಹೇಳ್ತೇನೆ, ಕಳೆದ 11 ವರ್ಷಗಳಿಂದ ಸಿದ್ದರಾಮಯ್ಯ ಅವರನ್ನ ಸೈದ್ಧಾಂತಿಕವಾಗಿ ಧರ್ಮದ ವಿಚಾರವಾಗಿ ವಿರೋಧ ಮಾಡ್ತೇನೆ. ಸಿದ್ದರಾಮಯ್ಯ ಅವರನ್ನ ಜಾತಿವಾದದ ಬಗ್ಗೆ ಖಡಾಖಂಡಿತವಾಗಿ ವಿರೋಧ ಮಾಡಿದವನು ಪ್ರತಾಪ್ ಸಿಂಹ ಒಬ್ಬನೇ ಅಂತ ಸಮರ್ಥಿಸಿಕೊಂಡಿದ್ದಾರೆ. ನನಗೆ ಕಾಂಗ್ರೆಸ್ ಸೇರುವ ಅನಿವಾರ್ಯತೆ ಬಂದಿಲ್ಲ ಅನ್ನುವ ಮೂಲಕ ಕಾಂಗ್ರೆಸ್ ಸೇರ್ಪಡೆಯ ಊಹಾಪೋಹಗಳಿಗೆ ಪ್ರತಾಪ್ ಸಿಂಹ ತೆರೆ ಎಳೆದಿದ್ದಾರೆ. ನನ್ನ ಈ ರೀತಿಯ ಹೇಳಿಕೆಯಿಂದಾಗಿ ಇದುವರೆಗೂ ಸಿದ್ದರಾಮಯ್ಯನವರ ಬಗ್ಗೆ ವಿರೋಧಿಸ್ಕೊಂಡು ಬಂದಿದ್ದಂತಹ ವ್ಯಕ್ತಿ ಇವತ್ತೇನೋ ಸಾಫ್ಟ್ ಆದ್ನೋ ಅಂತ ಬಹಳಷ್ಟು ಜನ ಪ್ರಶ್ನೆಗಳನ್ನು, ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಕಳೆದ 11 ವರ್ಷಗಳಿಂದ ಇಡೀ ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಅವ್ರನ್ನ ಸೈದ್ಧಾಂತಿಕವಾಗಿ ಅವರ ಒಂದು ಧರ್ಮಾಂಧ ಮತ್ತು ಹಿಂದೂ ವಿರೋಧಿ ಧೋರಣೆಗಳ ಬಗ್ಗೆ, ಅವರ ಒಂದು ಜಾತಿವಾದದ ಬಗ್ಗೆ ಖಡಾಖಂಡಿತವಾಗಿ ವಿರೋಧಿಸ್ಕೊಂಡು ಬಂದಿರೋನು ಪ್ರತಾಪ್ ಸಿಂಹ ಒಬ್ಬನೇ.
ಒಟ್ಟಾರೆ ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯ ಹೆಸರು ವಿವಾದ ದಿನಕ್ಕೊಂದು ತಿರುವನ್ನು ಪಡಿತಾ ಇದೆ. ಮೈಸೂರು ಮಹಾನಗರ ಪಾಲಿಕೆ ಈ ಬಗ್ಗೆ ಸೂಕ್ತ ನಿರ್ಣಯ ಹೇಳುವವರೆಗೂ ಇದು ಹೀಗೆ ಮುಂದುವರಿಯಲಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಯಾವುದಾದ್ರೂ ಹೊಸ ರಸ್ತೆ ಮಾಡಿದ್ರೆ ಅದಕ್ಕೆ ಇಡೀ ಇರೋದನ್ನು ಬದಲಾವಣೆ ಮಾಡಿಬಿಟ್ಟು ಇಡೋದೇನಿದೆ? ಎಂತೆಂಥದ್ದು ವಿವಾದಾತ್ಮಕವಾಗಿರುವಂಥ ರಸ್ತೆಗಳಿಗೆ ಆ ಹೆಸರನ್ನೇ ಇಟ್ಬಿಟ್ಟಿದ್ದೀರಾ. ಸಿದ್ದರಾಮಯ್ಯ ಇಡೋದ್ರಲ್ಲಿ ತಪ್ಪೇನಿದೆ? ಬಟ್ ಆದರೆ ಹೊಸದಕ್ಕಿಡಿ, ಹಳೆದನ್ನು ತೆಗೆದಾಕ್ಬಿಟ್ಟು ಇಡೋದಾದರೆ ಅವ್ರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ.